ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯವರಿಗೆ ಯಾವ ದಿಕ್ಕುಗಳ ವ್ಯಾಪಾರ ವ್ಯವಹಾರಗಳು ಶುಭಪ್ರದವಾಗಿ ಇರ್ತದೆ, ಯಾವ ದಿಕ್ಕುಗಳ ವ್ಯಾಪಾರ ವ್ಯವಹಾರಗಳು ಅಶುಭಪ್ರದವಾಗಿ ಇರ್ತದೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ತುಲಾರಾಶಿಯ ಅಧಿಪತಿ ಶುಕ್ರ ಆಗ್ನೇಯ ದಿಕ್ಕಿನ ಗ್ರಹ, ಆಗ್ನೇಯ ದಿಕ್ಕಿಗೆ ಅಧಿಪತಿಯಾಗಿರ್ತಾರೆ. ಈ ತುಲಾರಾಶಿಯವರಿಗೆ ವಿಶೇಷವಾಗಿ ತುಂಬ ಪಾಸಿಟಿವ್ ಅಂತಂದರೆ ಉತ್ತರ ದಿಕ್ಕು ಉತ್ತಮ. ಶುಕ್ರನ ವಿಚಾರವಾಗಿ ನೋಡೋದಿದ್ರೆ ಆಗ್ನೇಯ ದಿಕ್ಕಲ್ಲಿ ವ್ಯಾಪಾರ ವ್ಯವಹಾರಗಳು ಪಾಸಿಟಿವ್ ಅಂತ ಹೇಳಿದರೂ ಸಹ ಆಗ್ನೇಯ ದಿಕ್ಕು ಬೆಂಕಿಗೆ ಸಂಬಂಧಿಸಿದ ದಿಕ್ಕಾಗಿರೋದ್ರಿಂದ ಅಷ್ಟೊಂದು ಶುಭಪ್ರದ ಅಲ್ಲ. ಹಾಗಾಗಿ ಈ ರಾಶಿಯವರು ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದ್ರಿಂದ ತುಂಬ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ. ಇನ್ನು ಇದಲ್ಲದೆ ಈ ರಾಶಿಯವರಿಗೆ ಪಶ್ಚಿಮ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಸಹ ಶುಭಪ್ರದವಾಗಿರ್ತದೆ. ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದಲೂ ಲಾಭ ಹೆಚ್ಚಿಗೆ ಇರ್ತದೆ. ಆದರೆ ಇಲ್ಲಿ ನೋಡಿಕೊಂಡು ಸರಿಯಾದ ಸಲಹೆ ಮಾರ್ಗದರ್ಶನಗಳನ್ನು ತೆಗೆದುಕೋಬೇಕಾಗುತ್ತೆ. ಯಾಕೆಂತಂದರೆ ಪಶ್ಚಿಮ ದಿಕ್ಕಿಗೆ ನಾವು ಪಶ್ಚಿಮ ದಿಕ್ಕು ಅಥವಾ ಪಶ್ಚಿಮ ವಾಯುವ್ಯ ದಿಕ್ಕಲ್ಲಿ ಬಾಗಿಲಿದ್ದಾಗ ಆ ಕಚೇರಿ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಅಂಗಡಿಗಳಾಗಿರ್ಬೋದು, ವ್ಯಾಪಾರ ವ್ಯವಹಾರದ ಸ್ಥಳಗಳಾಗಿರ್ಬೋದು, ವರ್ಕ್ಶಾಪ್ ಆಗಿರ್ಬೋದು, ಇನ್ನಿತರೆ ಯಾವುದೇ ರೀತಿಯಲ್ಲಿ ಅಲ್ಲಿ ವ್ಯವಹಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದಷ್ಟು ಈಶಾನ್ಯ, ಪೂರ್ವ, ಉತ್ತರದಲ್ಲಿ ಭಾರ ಕಡಿಮೆ ಇರೋ ರೀತಿಯಲ್ಲಿ ನೋಡಿಕೊಂಡ್ರೆ ಭಾಳ ಉತ್ತಮ. ಇಲ್ಲಿ ಈ ದಿಕ್ಕಿನಲ್ಲಿ ನಾವು ಬಾಗಿಲಿದ್ದಾಗ ತುಂಬ ಬೇಗ ಆ ಭಾಗಗಳ ಕಡೆ ಹೆಚ್ಚಿನ ಭಾರ ಹಾಕ್ತೇವೆ. ಆಗ ಆಗಬೇಕಾದಂಥ ಲಾಭ, ನಮಗೆ ಸಿಗಬೇಕಾದಂಥ ವ್ಯವಹಾರ ಪೂರ್ಣ ಪ್ರಮಾಣವಾಗಿ ಸಿಗಲ್ಲ. ಹಾಗಾಗಿ ಈ ವಿಚಾರದ ಬಗ್ಗೆ ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಂಬುದು ಒಳ್ಳೆಯದು. ಇನ್ನು ಉತ್ತರ ದಿಕ್ಕಿಗೆ ಸಂಬಂಧಪಟ್ಟ ಬಾಗಿಲಿಟ್ಕೊಂಡಾಗ ಅಲ್ಲೂ ಸಹ ಈಶಾನ್ಯ ದಿಕ್ಕು ಮತ್ತು ಪೂರ್ವ ದಿಕ್ಕುಗಳು ಭಾರ ಕಡಿಮೆ ಇರೋ ಹಾಗೆ ನೋಡಿಕೊಂಡು ನೈಋತ್ಯ, ಪಶ್ಚಿಮ, ದಕ್ಷಿಣದಲ್ಲಿ ಹೆಚ್ಚಿನ ವೆಯ್ಟ್ ಮಾಡಿಕೊಂಡು ವ್ಯವಹಾರ ಮಾಡೋದು ಬಹಳ ಉತ್ತಮ. ಈ ದಿಕ್ಕಿನಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮ್ಮ ವ್ಯವಹಾರದ ಸ್ಥಳಕ್ಕೆ ಬಿಳಿಯ ಬಣ್ಣ ಅತ್ಯಂತ ಶುಭಪ್ರದವಾಗಿ ಇರ್ತದೆ. ಅಥವಾ ಹಸಿರು ಬಣ್ಣವನ್ನು ಸಹ ಪೇಂಟ್ ಮಾಡಿಸ್ಬೋದು. ಅಥವಾ ಕೇಸರಿ ಬಣ್ಣದಿಂದಲೂ ಸಹ ಇಲ್ಲಿ ವ್ಯಾಪಾರ ವ್ಯವಹಾರಗಳು ಶುಭಪ್ರದವಾಗಿ ಇರ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ಸಾಧಾರಣ ನೀಲಿ ಬಣ್ಣವು ಶುಭಪ್ರದವಾಗಿ ಇರ್ತದೆ. ಇಲ್ಲಿ ನಾಮಫಲಕಗಳನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಆದಷ್ಟು ಬಿಳಿ, ಹಸಿರು, ನೀಲಿ ಬಣ್ಣ ಇದ್ದರೆ ಭಾಳ ಉತ್ತಮ. ಈ ರಾಶಿಯವರಿಗೆ ಕೆಂಪು ಬಣ್ಣ ಮತ್ತು ಹಳದಿ ಬಣ್ಣ ಅಷ್ಟು ಶುಭಪ್ರದವಾಗಿ ಬರೋದಿಲ್ಲ. ಆ ಕಾರಣದಿಂದ ಇಲ್ಲಿ ಒಳಗಡೆ ಆಗಲಿ ಅಥವಾ ಬೋಲ್ಡಲ್ಲಾಗಲಿ ಈ ಹಳದಿ ಮತ್ತು ಕೆಂಪು ಬಣ್ಣಗಳ ಪೇಂಟಿಂಗ್ ಕಡಿಮೆ ಇದ್ದಷ್ಟು ಶುಭಪ್ರದ ಅಂತಕ್ಕಂಥದ್ದಾಗಿ ತಿಳ್ಕೊಬೇಕಾಗುತ್ತೆ. ಹಾಗೆ ಈ ರಾಶಿಯವರು ಈ ಸ್ಥಳಗಳಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಅತಿ ಮುಖ್ಯವಾಗಿ ಈ ರಾಶಿಯವರ ಹೆಸರನ್ನು ಇಡಬೇಕಾದ್ರೆ ವೃಶ್ಚಿಕ ರಾಶಿಯ ಹೆಸರುಗಳನ್ನು ಆಯ್ಕೆ ಮಾಡ್ಕೋಬೋದು. ಮಕರ, ಕುಂಭ ರಾಶಿಯ ಹೆಸರುಗಳು ಸಹ ಶುಭಪ್ರದವಾಗಿ ಇರ್ತದೆ. ಮೇಷರಾಶಿಯ ಹೆಸರುಗಳು ಸಹ ಶುಭಪ್ರದ. ವೃಷಭ ರಾಶಿಯ ಹೆಸರು ಸಾಧಾರಣ,
ಇನ್ನು ಕನ್ಯಾ ಮಿಥುನ ರಾಶಿಯ ಹೆಸರುಗಳು ಶುಭಪ್ರದವಾಗಿರ್ತದೆ. ಅದರಲ್ಲಿ ಮಿಥುನ ರಾಶಿಯ ಹೆಸರುಗಳನ್ನು ಅತ್ಯಂತ ಪಾಸಿಟಿವ್ ಆಗಿ ಇರ್ತದೆ. ಅಂದರೆ ಈ ತುಲಾ ರಾಶಿಯವರು ವೃಶ್ಚಿಕ ರಾಶಿ ಅಥವಾ ಕುಂಭ ರಾಶಿ ಅಥವಾ ಮಿಥುನ ರಾಶಿಯ ಗಳಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನು ಹೆಸರನ್ನು ನೀವು ಆಯ್ಕೆ ಮಾಡಿಕೊಂಡು ಅಲ್ಲಿ ನಾಮಫಲಕ ಅಥವಾ ಬೋರ್ಡ್ ಏನು ಬರೆಸ್ತೀರೋ ಆ ಹೆಸರುಗಳನ್ನು ಆಯ್ಕೆ ಮಾಡ್ಕೊಂಬೋದು ಭಾಳ ಉತ್ತಮ. ಇನ್ನು ಈ ರಾಶಿಯವರಿಗೆ ಶತ್ರು ರಾಶಿಯ ಹೆಸರುಗಳು ಅಂದರೆ ಧನಸ್ಸು ಮೀನ ರಾಶಿಯ ಹೆಸರುಗಳನ್ನು ಹಾಗೂ ಸಿಂಹ ರಾಶಿಯ ಹೆಸರನ್ನು ಬಳಸಬಾರ್ದು. ಈ ರಾಶಿಗಳ ಹೆಸರನ್ನು ಬಳಸಿ ವ್ಯಾಪಾರ ವ್ಯವಹಾರ ಮಾಡುವಾಗ ಅಷ್ಟೊಂದು ಲಾಭ ಬರೋದಿಲ್ಲ. ಸುಮ್ಮನೆ ಏನೋ ಒಂದು ಜೀವನ ಹೋಗಬೇಕಲ್ಲ ಅನ್ನೋ ಲೆಕ್ಕದಲ್ಲಿ ವ್ಯಾಪಾರ ವ್ಯವಹಾರಗಳು ಆಗ್ತಿರ್ತವೆ. ಆ ಕಾರಣದಿಂದ ನೋಡಿಕೊಂಡು ಆಯ್ಕೆ ಮಾಡಿಕೊಂಡು ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭಗಳನ್ನು ಪಡೆದುಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.